ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ವಾಮಿ ಗುಳಿಗ, ರುದ್ರ ಗುಳಿಗ, ರಾಹು ಗುಳಿಗ, ತಂತ್ರ ಗುಳಿಗ, ಕತ್ತಲ ಕಾಣ ಗುಳಿಗ, ನೆತ್ತರ ಗುಳಿಗ, ಅಗ್ನಿ ಗುಳಿಗ, ಸ್ವಾಮಿ ರಾಜ ಗುಳಿಗ, ನನ್ನದೊಂದು ಕನಸು. ನನ್ನ ಜೀವನದಲ್ಲಿ ಒಂದ್ಸಲನಾದರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಡೆಯುವಂಥ ಕೋಲ, ಈ ಪಂಜುರ್ಲಿ ಕತೆ ನೋಡಬೇಕು ಅನ್ನೋ ಒಂದು ಆಸೆ. ಅದಕ್ಕೆ ಅಂತ ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚಕ್ಕೆ ಹೇಳಬೇಕು. ನಮ್ಮ ಊರು, ನಮ್ಮ ಜನ, ನಮ್ಮ ನಂಬಿಕೆ. ಜೈ ಶ್ರೀರಾಮ್, ಜೈ ಆಂಜನೇಯ. ರೈಡ್ ಚುಕ್ಕವಾಗಿರಲಿ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ. ತಾಯಿ ರಾಜೇಶ್ವರಿ ಕಾಪಾಡಮ್ಮ, ರೈಟ್ ಸುಖವಾಗಿರಲಿ. ಏನು ಸಮಾಚಾರ? ನಾನು ಪುತ್ತೂರು, ಮಂಗಳೂರು. ನನಗೆ ಬಹು ದಿನಗಳಿಂದ ಒಂದು ಆಸೆ ಗುರು. ಕಾಂತಾರ ಮೂವಿ ನೋಡಿದ್ಮೇಲಂತೂ ಹುಚ್ಚು ಹೆಚ್ಚಾಗ್ಬಿಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೇಮಸ್ ಆಗಿರ್ತಕ್ಕಂಥ ಈ ಪಂಜುರುಳಿ ಕೋಲ ನೋಡುವಂಥ ಭಾಗ್ಯ ನಿಜವಾಗ್ಲೂ ನನ್ನಿಂದ ನಿಮಗೂ ಕೂಡ ಸಿಗಲಿ. ಈ ವಿಡಿಯೋದಲ್ಲಿ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಬ್ಯಾಂಗ್ಳೂರಿಂದ ಪುತ್ತೂರು ಕಡೆಗೆ ಹೊರಟಿದ್ದೀವಿ. ನಾನು ಹಾಗೆ ನನ್ನ ಸ್ನೇಹಿತರೆಲ್ಲ ಸೇರಿ ಪ್ರತಿ ಸಾರಿ ಬೆಟ್ಟ ಗುಡ್ಡ ಊರು ಕೇರಿ ಸುತ್ತಿದ್ ನನಗೆ ಇವತ್ತೊಂದು ಹೊಸ ಅನುಭವ ನೀಡಲಿಕ್ಕೆ ಒಬ್ರು ಆಹ್ವಾನ ಕೊಟ್ಟಿದ್ದಾರೆ. ಪುತ್ತೂರಲ್ಲಿ ವಾಸುದೇವ ವೈದ್ಯ ಅವ್ರ ಕಡೆಯಿಂದ ಕೋಲ ಪಂಜುರುಳಿ ನೋಡುವಂತ ಭಾಗ್ಯ ನನಗೆ ಸಿಕ್ಕಿದೆ. ಅದು ನನ್ನ ಪುಣ್ಯ ಅಂತಾನೆ ಅನ್ಕೊಂತೀನಿ. ದಯವಿಟ್ಟು ಆ ಪುಣ್ಯ ನಿಮ್ಗೂ ಸ್ವಲ್ಪ ಸಿಗ್ಲಿ ಅಂತ ನಾನು ಇವತ್ತು ಅದನ್ನ ಬ್ಲಾಗ್ ಮಾಡಿ ನಿಮ್ಗೆ ಪಾರ್ಟ್ ಬೈ ಪಾರ್ಟ್ ತೋರಿಸ್ತಾ ಇದ್ದೀನಿ. ಈ ಮುಂಬರೋ ವಿಡಿಯೋಗಳಲ್ಲಿ ಹೊಸ ಜನ, ಹೊಸ ಅನುಭವ, ಹೊಸ ರೀತಿ ವಿಡಿಯೋನ ನಾನು ಇನ್ ಮುಂದೆ ಮಾಡಕ್ ಹೊರಟಿದ್ದೀನಿ. ಆದಷ್ಟು ನಿಮ್ಮ ಪ್ರೋತ್ಸಾಹ ಹಾಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಮೊದಲಿಗೆ ನನ್ನ ಗಾಡಿಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಫಸ್ಟು ಪುತ್ತೂರು ಕಡೆ ಹೊರಟು ಬಿಡೋಣ. ಹಾಸನ ಹೈವೇ ಮುಖಾಂತರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಅಂದರೆ ವಿಡಿಯೋ ಮಾಡಲಿಕ್ಕೆ. ಯಾಕಂದರೆ ಆ ಇಡೀ ವಿಡಿಯೋನ ಚಿತ್ರೀಕರಣವನ್ನು ನಾನಿವತ್ತು ನಿಮ್ಮ ಮುಂದೆ ಇಡಬೇಕು ಅನ್ನೋ ಆಸೆ ತುಂಬ ಇದೆ. ಯಾಕಂದರೆ ನನ್ನ ಬಹು ದಿನಗಳ ಆಸೆ ಈ ಕೋಲ, ಗುಳಿಗ, ಈ ಪಂಜುರುಳಿ ಇದೆಲ್ಲ ನೋಡಬೇಕು ಅನ್ನೋದು. ಅದಕ್ಕೆ ಅಂತ ನಾನು ಇವತ್ತು ಬ್ಯಾಂಗ್ಳೂರಿಂದ ಹೊರಟಿದ್ದೀನಿ ಗುರು. ಚನ್ನರಾಯಪಟ್ಟಣದ ಒಂದು ಫಿಶ್ ಶಾಪ್ ಹಾಕ್ಸ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಸೀದಾ ಹೊರಟು ಬಿಡೋಣ. ಬೆಳಗಿನ ಜಾವ 8-8:30 ಬೇರೆ. ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ನಾವು ಸೀದಾ ಪುತ್ತೂರು ತಲುಪಬೇಕು. ಆ್ಯಕ್ಚುಲಿ ಪುತ್ತೂರು ತಲುಪೋದು ಇವತ್ತು ಸಾಯಂಕಾಲ ಐ ಥಿಂಕ್ 4-5 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಪಂಜುರುಳಿ ಕೋಲ ಶುರುವಾಗುವಂಥದ್ದು ಸಾಯಂಕಾಲ 7 ಗಂಟೆಯಿಂದ ನಾಳೆ ಬೆಳಗ್ಗೆ 10-11 ಗಂಟೆವರೆಗೆ ಇರುತ್ತೆ. ರಾತ್ರಿ ಪೂರ ಇರೋದ್ರಿಂದ ನಿದ್ದೆ ಬೇರೆ ಇಲ್ಲ. ನೋಡಬೇಕು ಯಾವ್ಯಾವ ಥರ ಇರುತ್ತೆ ಅಂತ. ತುಂಬ ಖುಷಿಲಿದ್ದೀನಿ. ಯಾಕಂದರೆ ಫಸ್ಟ್ ಟೈಮು ನಾನು ಈ ಪಂಜುರುಳಿ ಕೋಲ ಎಲ್ಲ ನೋಡೋಕೆ ಹೋಗ್ತಾ ಇರೋದು. ಈ ಗುಳಿಗ ನರ್ತನ, ಸತ್ಯ ದೇವತೆ ನರ್ತನ, ಇದೇನೇನೋ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮೂರ ಕಡೆ ಎಲ್ಲ ಒಂದೊಂದು ಈ ಸಿದ್ದೇಶ್ವರ ಸ್ವಾಮಿ, ಕಬ್ಬಾಳಮ್ಮ ಅದು ಇದು ಜಾತ್ರೆ ಮಾಡ್ತೀವಿ. ಬಟ್ ನಮ್ಮ ದಕ್ಷಿಣ ಕನ್ನಡ, ಈ ಮಲೆನಾಡು ಕಡೆ ಎಲ್ಲ ಈ ಕೋಲಗಳು ಮಾಡ್ತಾರೆ. ಈ ಕಾಂತಾರ ಮೂವಿಲೆಲ್ಲ ನೋಡಿರ್ತಾರಲ್ಲ, ಅದು ಗುಳಿಗ ದೈವಗಳದ್ದು. ಅದನ್ನು ನೋಡೋಕ್ಕೆ ತುಂಬ ಖುಷಿಲಿದ್ದೀನಿ, ತುಂಬ ಕಾತರದಲ್ಲಿ ಕೂಡ ಇದ್ದೀನಿ ನಾನು. ಫಸ್ಟು ಇವಾಗ ಹಾಸನದಲ್ಲಿ ಅಥವಾ ಚನ್ನರಾಯಪಟ್ಟಣದಲ್ಲಿ ಎಲ್ಲಾದರೂ ಒಂದು ತಿಂಡಿ ತಿನ್ಕೊಂಡು ಡೈರೆಕ್ಟು ಪುತ್ತೂರು ಕಡೆ ಹೋಗುವಂಥದ್ದು. ಪುತ್ತೂರಿಂದ 10-12 ಕಿಲೋಮೀಟ್ರ್ ದೂರದಲ್ಲಿದೆ ಈ ಇಡ್ಡಿಯಾಡಿ ಅನ್ನೋ ಗ್ರಾಮ. ನಾನು ಈ ಪ್ರೋಗ್ರಾಮ್ ನಡೆಯುವಂಥ ಜಾಗ ಇಡ್ಡಿಯಾಡಿ. ವಾಸುದೇವ ನಾಟಿ ವೈದ್ಯ ಅನ್ನೋರ ಮನೆಗೆ ನಾನು ಹೋಗ್ತಾ ಇರೋದು. ಇದು ಆ್ಯಕ್ಚುಲಿ ಯಾರ ಮನೆ ಅಂತಂದರೆ, ಲಾಸ್ಟ್ ಟೈಮು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬಡ ಮನೆ ಉಮೇಶಣ್ಣ ಅಂತ ಒಂದು ರೆಸಾರ್ಟ್ದು, ಅವರ ಬೀಗರದು, ಅವರ ಸಂಬಂಧಿಕರ ಮನೆ. ಅಲ್ಲಿ ಈ ಕೋಲ ನಡೆಯುವಂಥದ್ದು. ಅದು ಆ್ಯಕ್ಚುಲಿ ಸುಮಾರು 4-5 ವರ್ಷಕ್ಕೆ ಒಂದ್ಸಲಿ ಮಾಡ್ತಾರಂತೆ. ಅಂದರೆ ದೇವ್ರುಗಳು ಯಾವಾಗ ಮನಸ್ಸಿಗೆ ಬರುತ್ತೆ ಮಾಡಬೇಕು ಅಂತ ಆ ಟೈಮಲ್ಲಿ ಇದನ್ನೆಲ್ಲ ಮಾಡ್ತಾರಂತೆ. ಪ್ರತಿ ಸಾರಿ ಮಾಡಲ್ಲ ಹಾಗೆ ಹೀಗೆ ಅಂತೇನೋ ಹೇಳ್ತಿದ್ರು. ಬಟ್ ಸುಮಾರು ಅಲ್ಲೇ 4-5 ವರ್ಷ ಆಯ್ತಂತೆ ಇದನ್ನು ಮಾಡಿ. ಇವಾಗ ಅವರು ಮನೇಲಿ ಮಾಡ್ತಿದ್ದಾರೆ. ಸದ್ಯ ನಮಗೆ ಅದನ್ನು ನೋಡುವಂಥ ಅವಕಾಶ ಸಿಕ್ಕಿದೆ. ಯಾಕಂದರೆ ನಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ಅಂತ ನಾವು 4 ಜನ 4 ಬೈಕ್ ಎತ್ಕೊಂಡು ಸೀದಾ ಪುತ್ತೂರು ಕಡೆ ಹೊರಟಿದ್ದೀವಿ. ಬನ್ನಿ, ಪುತ್ತೂರು ರೀಚಾಗಿ ಸಾಯಂಕಾಲ ಈ ಕೋಲದು ಯಾವ ಥರ ಇರುತ್ತೆ, ಏನು ಇದರ ಹಿಸ್ಟ್ರಿ ಎಲ್ಲ ಆದಷ್ಟು ನಾನು ತಿಳಿಸ್ಕೊಡ್ತೀನಿ. ಹಾಗೆ ಪಂಜುರುಳಿಯ ಹುಟ್ಟಿದ್ದು ಹೇಗೆ, ಹಾಗೆ ಈ ಗುಳಿಗ ಹುಟ್ಟಿದ್ದು ಹೇಗೆ ಅನ್ನೋದನ್ನು ನಾನು ಮುಂಬರೋ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಯಾವ್ಯಾವ ದೈವಗಳ ಆಹ್ವಾನ ಮಾಡಿಕೊಂಡು ಯಾವ್ಯಾವ ಥರ ನರ್ತನ ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇವ್ರ ಕಡೆ ಈ ನರ್ತನ ಮಾಡೋ ಒಂದು ವಿಧಾನಕ್ಕೆ ನೇಮ ಅಂತ ಕರೀತಾರೆ. ಅಂದರೆ ಆ ದೇವ್ರನ್ನ ಆಹ್ವಾನ ಮಾಡಿಕೊಂಡು ಅದಕ್ಕೊಂದು ಪೂಜೆ ಸಲ್ಲಿಸುವಂಥ ಪರಿಕ್ರಮಕ್ಕೆ ಇವರು ನೇಮ ಅಂತ ಕರೀತಾರೆ. ಅದರಲ್ಲಿ ಇವರ ಮನೆ ದೇವರು
ಮುಖ್ಯವಾಗಿ ಸತ್ಯದೇವತೆ ಹಾಗೂ ಗುಳಿಗ ದೇವರು. ಅದರಲ್ಲಿ ತುಂಬ ಫೇಮಸ್ಸು ಗುಳಿಗ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಈ ಕಾಂತಾರ ಮೂವಿ ನೋಡಿದವ್ರಿಗೆಲ್ಲ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಗುಳಿಗ ಅಂದ್ರೇನು, ಈ ಪಂಜುರುಳಿ ಅಂದ್ರೇನು ಅಂತ. ಅಂಥದ್ದೇ ಒಂದು ಸಿನಿಮಾನ ನಾನು ಲೈವ್ ಆಗಿ ನೋಡಲಿಕ್ಕೆ ಅಂತ ಈಗ ಪುತ್ತೂರು ಕಡೆ ಹೊರಟಿದ್ದೀನಿ ಸ್ನೇಹಿತರೆ. ಬನ್ನಿ, ಸಾಯಂಕಾಲ ಪುತ್ತೂರು ರೀಚ್ ಆಗಿ ಪುತ್ತೂರಲ್ಲಿ ನಡೆಯುವಂಥ ಫುಲ್ಲು ಪ್ರೋಗ್ರಾಮ್ನ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೆಕ್ಸ್ಟು ಪಾರ್ಟ್ ಟು ಪಾರ್ಟ್ ವೀಡಿಯೋಗಳು ಬರ್ತಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ ನನ್ನ ವೀಡಿಯೋಗಳನ್ನ. ಆವಾಗಲೇ ನನ್ನೆಲ್ಲ ಬರೋ ವೀಡಿಯೋಗಳು ನಿಮಗೆ ಪಾಪಪ್ ಆಗೋಕ್ಕೆ ಸಾಧ್ಯ. ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಸರಿ ಸ್ನೇಹಿತರೆ, ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಆಯಿತು. 10:30 ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡಿಕೊಂಡು ಈಗ ಸೀದಾ ಇಲ್ಲಿಂದ ಮುಜರಾಬಾದ್ ಫೋರ್ಟ್ ಕಡೆ ಹೊರಟಿದೆ ನಮ್ಮ ಪಯಣ. ಅಲ್ಲಿಂದ ಎಡಕುಮರಿ ಟನಲ್ಗೆ ಹೋಗೋಣ ಅನ್ನೋ ಒಂದು ಪ್ಲಾನ್ ಇದೆ. ಹಂಗೆ ಸುಮ್ಮನೆ ಒಂದು ಆಫ್ ರೋಡ್ ಮಾಡ್ಕೊಂಡು ಹೋಗೋಣ, ಯಾವುದು ಇಲ್ವಲ್ಲ ಅಂತ ನೋಡೋಣ. ಆದರೆ ಅದೊಂದು ಟನಲ್ದೊಂದು ಇದು ಮಾಡಿಕೊಂಡು ಆಫ್ ರೋಡ್ ಮಾಡಿಕೊಂಡು ದೆನ್ ಹೊರಡೋಣ. ಇವಾಗ ಬಂದ್ವಿ. ಫಸ್ಟು ಈಗ ಮುಜರಾಬಾದ್ ಫೋರ್ಟಿಗೆ ಹೋಗಿ ನನ್ನ ಇನ್ನೊಂದು ಹೊಸ ಅಸ್ತ್ರ ಒಂದಿದೆ, ಅದನ್ನು ಪ್ರಯೋಗ ಮಾಡಬೇಕಲ್ಲಿ. ಏನೇನು ರಿಸ್ಟ್ರಿಕ್ಷನ್ಸ್ ಬರುತ್ತೆ ಗೊತ್ತಿಲ್ಲ, ಕಾದು ನೋಡೋಣ. ಬನ್ನಿ, ಸಿಗೋಣ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಮುಜರಾಬಾದ್ ಫೋರ್ಟಲ್ಲಿ. ಈಗ ಇಲ್ಲಿಂದ ಚನ್ನರಾಯಪಟ್ಟಣದಿಂದ ಹಾಸನ ಟು ಸಕಲೇಶ್ವರದಿಂದ ಮುಜರಾಬಾದ್ ಫೋರ್ಟ್ ಸಿಗೋಣ. ಜೈ ಕರ್ನಾಟಕ.